All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಭವಿಷ್ಯದಲ್ಲಿಯೇ ದೇಶದ ಉತ್ತಮ ವೈದ್ಯನಾಗಬೇಕೆಂದು ಕನಸು ಕಾಣುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಆ ವಿದ್ಯಾರ್ಥಿ ಪಾಲಕರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳ ಒಂದು ನೀಟ್ ಕಟ್ ಆಫ್ ಅನಾಲಿಸಿಸ್ ನ ಕುರಿತಾದಂತಹ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಪಾಲಕರಿಗೆ ಮುಂಬರುವಂತಹ ನೀಟ್ 2024ರ ಕೌನ್ಸಿಲಿಂಗಿಗೆ ವಿದ್ಯಾರ್ಥಿಗಳು ಸರಿಯಾದ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಅತ್ಯಂತ ಉಪಯುಕ್ತವಾಗಲಿದೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ 23 ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಿದೆ. ಅದರಲ್ಲೂ ಕೂಡ MBBS ಕೋರ್ಸ್ ಅನ್ನು ಯಾರು ಮಾಡ್ಬೇಕಂತಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜ್ಗಳು 23 ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳೇ. ಈ ಕಾಲೇಜ್ಗಳನ್ನ ಹೊರತುಪಡಿಸಿ ಪ್ರೈವೇಟ್ ಕಾಲೇಜ್ಗಳು ಕೂಡ ಇದೆ ಮತ್ತು ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿಗಳು ಮೆಡಿಕಲ್ ಕಾಲೇಜ್ಗಳನ್ನ ಇದೆ. ಆದ್ರೆ MBBS ಕೋರ್ಸ್ಗಳಿಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನೇ ಮೊದಲ ಆಯ್ಕೆ ಮಾಡಿಕೊಂಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಫೀಸ್ ಅತ್ಯಂತ ಕಡಿಮೆ ಇರುತ್ತೆ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಆಸ್ಪತ್ರೆ ಕೂಡ ಇರುತ್ತೆ. ಹಾಗಾಗಿ ರೋಗಿಗಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾ ಇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲಿ ಹೆಚ್ಚಿನ ನಾಲೆಜ್ ಅನ್ನ ಸಿಗುತ್ತೆ. ಸೊ ಅದರಲ್ಲೂ ಕರ್ನಾಟಕದಲ್ಲಿರುವಂತಹ MBBS ಕಾಲೇಜ್ಗಳಲ್ಲಿ 85% ಸೀಟ್ಗಳು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರುತ್ತೆ. ಇನ್ನುಳಿದಂತಹ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಲ್ಲಿ ಸೀಟನ್ನ ಪಡೆಯಬಹುದು. ಅದೇ ರೀತಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಲ್ಲಿ ಆಲ್ ಇಂಡಿಯಾ ಕೋಟಾ ಅಡಿ ಮುಖಾಂತರ ಸೀಟನ್ನ ಪಡೆಯಬಹುದು. ಈ 85% ಸೀಟ್ಗಳು ಏನು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಸೀಮಿತವಾಗಿರುತ್ತೆ, ಅಂದ್ರೆ ಏನು 23 ಮೆಡಿಕಲ್ ಗವರ್ಮೆಂಟ್ ಕಾಲೇಜ್ ಏನಿದೆಯಲ್ಲ, ಆ ಗವರ್ಮೆಂಟ್ ಕಾಲೇಜಲ್ಲಿ 85% ಸೀಟ್ಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅಂದ್ರೆ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಸೀಮಿತವಾಗಿರುತ್ತೆ. ಆ 85% ಸೀಟ್ಗಳಲ್ಲಿ 85% ಸೀಟ್ ನಾನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಲ್ಲದ ವಿದ್ಯಾರ್ಥಿಗಳಿಗಾಗಿ ಇರುತ್ತೆ. ಇನ್ನುಳಿದಂತೆ 8% ಸೀಟ್ಗಳು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳ ಒಂದು ಗಾಗಿ ರಿಸರ್ವ್ ಆಗಿರುತ್ತೆ 8% ಸೀಟ್ಗಳು. ಮತ್ತೆ ಇನ್ನುಳಿದಂತಹ 7% ಸೀಟ್ಗಳು ಸ್ಪೆಷಲ್ ರಿಸರ್ವೇಶನ್ ಸ್ಟೂಡೆಂಟ್ ಅಂದ್ರೆ NCC, NSS, ಸ್ಪೋರ್ಟ್ಸ್ ಕೋಟಾ ಅಡಿಯಲ್ಲಿ ಈ 7% ಸೀಟ್ಗಳು ಇರುತ್ತೆ. ಈ 85, 8 ಮತ್ತು 7% ಈ ಒಂದು 85% ಸೀಟ್ಗಳಲ್ಲಿ ಡಿವೈಡ್ ಮಾಡಿರ್ತಾರೆ. ಇಷ್ಟು ನಮ್ಮ ಸೀಟ್ ಕ್ಯಾಟಗರೈಸ್ ಆಯ್ತು. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ವೈಸ್ ಅಂದ್ರೆ ಜಾತಿ ಅನುಗುಣವಾಗಿ ನಮ್ಮ ಒಂದು CET ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ರಿಸರ್ವೇಶನ್ ಪರ್ಸೆಂಟೇಜ್ ಇರುತ್ತೆ. ಹಾಗಾಗಿ ಅದು ಯಾವ ರೀತಿ ಅಂತ ನೋಡೋದಾತಂತಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 50% ಸೀಟ್ಗಳಿರುತ್ತೆ. ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 4% ಸೀಟ್ಗಳಿರುತ್ತೆ. 2A ವಿದ್ಯಾರ್ಥಿಗಳಿಗೆ 5% ಸೀಟ್ಗಳಿರುತ್ತೆ. 2B ವಿದ್ಯಾರ್ಥಿಗಳಿಗೆ 4% ಇರುತ್ತೆ. 3A ವಿದ್ಯಾರ್ಥಿಗಳಿಗೆ 4% ಸೀಟು, 3B ವಿದ್ಯಾರ್ಥಿಗಳಿಗೆ 5% ಸೀಟ್ ಇರುತ್ತೆ ಮತ್ತು SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 15% ಸೀಟ್ ಆದ್ರೆ ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 3% ಸೀಟ್ಗಳನ್ನ ಪರ್ಸೆಂಟೇಜ್ ವೈಸ್ ಈ ಸೀಟನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಮೊಟ್ಟ ಮೊದಲು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದಪ್ಪ ಅಂತಂದ್ರೆ ಅದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ಕರ್ನಾಟಕ ರಾಜಧಾನಿಯಲ್ಲಿರುವಂತಹ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮತ್ತು ಈ ಕಾಲೇಜ್ನ ಕೋಡ್ ಏನಪ್ಪಾ ಅಂತಾರೆ M001 MG ಅಂತ ಹೇಳ್ತೀವಿ ನಾವು. ಓಕೆ, ಸೊ ವಿದ್ಯಾರ್ಥಿಗಳಿಗೆ ನಾ ಮೊದಲೇ ಹೇಳಿದಾಗ ಇದು ನಿಮ್ಮ ಡಿಫ್ರೆಂಟ್ ಕ್ಯಾಟಗರಿ ಆಗಿರುತ್ತೆ. ಜನರಲ್ ಮೆರಿಟ್, OBC ಮತ್ತು ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ನ. ಇದ್ರ ಜೊತೆಗೆ ಪ್ರತಿಯೊಂದು ಮೇನ್ ಕ್ಯಾಟಗರಿಯಲ್ಲಿ ಸಬ್ ಕ್ಯಾಟಗರಿ ಇರುತ್ತೆ. ಏನಪ್ಪಾ ಅಂತಂದ್ರೆ ಜನರಲ್ ಮೆರಿಟ್ G ಅಂತಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳು, ಜನರಲ್ ಮೆರಿಟ್ K ಅಂತಂದ್ರೆ ಯಾವ ವಿದ್ಯಾರ್ಥಿಯು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾನೆ ಆ ವಿದ್ಯಾರ್ಥಿ, ಜನರಲ್ ಮೆರಿಟ್ R ಅಂತಂದ್ರೆ ವಿದ್ಯಾರ್ಥಿಗಳು
ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರತ್ಯೇಕ ಒಂದು ಸಮ್ ಪರ್ಸೆಂಟೇಜ್ ರಿಸರ್ವೇಶನ್ ಇರುತ್ತೆ. ಅದನ್ನ ಹೊರತುಪಡಿಸಿ ನಿಮ್ಗೆ ಹೇಳಿರೋ ಹಾಗೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ಸೀಟ್ಗಳಿರುತ್ತೆ. ಅದು ಎಚ್ ಅಂತ ಹೇಳ್ತೀವಿ. KH ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಅದು KH ರಿಸರ್ವೇಶನ್. RH ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳಲ್ಲಿರುವಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ RH ಅಂತ ಹೇಳ್ತೀವಿ. ಹಾಗಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಜಿಲ್ಲೆ ಬರುತ್ತೆ ಅನ್ನೋದಾತಂತಂದ್ರೆ ಮೊದಲೇದು ಬಳ್ಳಾರಿ, ಕಲಬುರಗಿ, ಬೀದರ್, ರಾಯಚೂರ್, ಕೊಪ್ಪಳ, ಯಾದಗಿರಿ ಮತ್ತು ವಿಜಯನಗರ. ಸೊ ಈ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳು. ಸೊ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳೇ ನೀವು ನೋಡೋದಾತಂತಂದ್ರೆ ನೋಡಿ, ಇನ್ನೊಂದು ಬಹುಮುಖ್ಯ ಅಂತಂದ್ರೆ ಇಲ್ಲಿ ಏನು ನಾನು ನೀಟ್ ರ್ಯಾಂಕ್ ಏನಿದೆಯಲ್ಲ, ಇದು ಕಳೆದ ವರ್ಷದ 2023ರ ಕೌನ್ಸಿಲಿಂಗ್ ನಲ್ಲಿ ಸೆಕೆಂಡ್ ರೌಂಡ್ ಕಟ್ ಆಫ್ ನ ರ್ಯಾಂಕ್ ಅನ್ನ ನಾನು ಪಡೆದುಕೊಳ್ಳಿದೆ. ಯಾಕಂದ್ರೆ ಸೆಕೆಂಡ್ ರೌಂಡ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನಿಮಗೆ ಮಾಪ್ ಅಪ್ ರೌಂಡ್ ಇರುತ್ತೆ, ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ, ಅಲ್ಲಿ ಕೆಲವೊಂದು ಬಹಳಷ್ಟು ವೇರಿಯೇಷನ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸೆಕೆಂಡ್ ರೌಂಡ್ ಅನ್ನ ಮೇನ್ ಫೋಕಸ್ ಮಾಡಿಕೊಂಡು ಇಲ್ಲಿ ಎಲ್ಲಾ ನೀಟ್ ರ್ಯಾಂಕ್ ಗಳನ್ನ ನಾನು ಪ್ರತಿಯೊಂದು ಕ್ಯಾಟಗರಿಗಳು ಕೂಡ ನೀಡಿದ್ದೇನೆ. ಇದ್ರ ಜೊತೆಗೆ ಕೆಳಗಡೆ ಇರುವಂತಹ ಏನು ನೀವು ರೆಡ್ ಕೆಂಪು ಅಕ್ಷರಗಳಲ್ಲಿ ಅಂಕಿಗಳಲ್ಲಿ ಏನ್ ಕಾಣ್ತಾ, ಇದು ಈ ವಿದ್ಯಾರ್ಥಿ ಈ ರ್ಯಾಂಕ್ ನ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಒಂದು KE ವೆಬ್ಸೈಟ್ ಅಲ್ಲಿ ತೆಗೆದು ನೋಡಿದ್ರೆ ನಿಮಗೆ ರ್ಯಾಂಕ್ ಸಿಗುತ್ತೆ ಅಲಾಟ್ ಕ್ಯಾಟಗರಿಯಲ್ಲಿ, ಬಟ್ ಅಲ್ಲಿ ನೀಟ್ ಸ್ಕೋರ್ ಇರೋದಿಲ್ಲ. ಸೊ ಈ ನೀಟ್ ಸ್ಕೋರ್ ಈ ಪ್ರತ್ಯೇಕ ವಿದ್ಯಾರ್ಥಿದಾಗಿರುತ್ತೆ. ಸೊ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ಬೆಂಗಳೂರು ವಿದ್ಯಾರ್ಥಿಯ ನೀಟ್ ಸ್ಕೋರ್ ಏನಾಗಿತ್ತಪ್ಪ ಅಂದ್ರೆ 659 ಆಗಿತ್ತು. ಬಟ್ ಅಲ್ಲಿ ಕಟ್ ಆಫ್ ಆಗಿರೋ ರ್ಯಾಂಕ್ ಏನಪ್ಪಾ ಅಂತಂದ್ರೆ 4861 ಆಗಿತ್ತು. ಅದೇ ರೀತಿ ನೀವು ಜನರಲ್ ಮೆರಿಟ್ ಎಲ್ಲಾ ಒಂದು ಕ್ಯಾಟಗರಿಯಲ್ಲೂ ಕೂಡ ನೋಡಿದ್ರೆ ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕದ ಗ್ರಾಮೀಣ ವಿದ್ಯಾರ್ಥಿ ಆಗಿರ್ಲಿ, ಜನರಲ್ ಮೆರಿಟ್ ರೂರಲ್ ವಿದ್ಯಾರ್ಥಿ ಆಗಿರ್ಲಿ, ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳ ನೀಟ್ ಸ್ಕೋರ್ 630ಕ್ಕಿಂತ ಹೆಚ್ಚಿದೆ. ಮತ್ತು ರ್ಯಾಂಕಿಂಗ್ ನ ನೋಡೋತಂದ್ರೆ 4000ದಿಂದ 12000ವರೆಗೆ ಈ ಒಂದು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಾಯ್ತು. ಕ್ಯಾಟಗರಿ 1 ವಿದ್ಯಾರ್ಥಿಯ ಕಟ್ ಆಫ್ ನೋಡೋದಾತಂದ್ರೆ 13,166 631 ಆಗಿತ್ತು. ಹೈಯೆಸ್ಟ್ ರ್ಯಾಂಕ್ ಕ್ಯಾಟಗರಿ 1 ಅಲ್ಲಿ ಅದು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ, ಅದು 18,130 ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಮತ್ತು 620. ಇನ್ನುಳಿದಂತೆ ನೀವು ಪ್ರತ್ಯೇಕ ಕ್ಯಾಟಗರಿ 2A 2B 3A 3B ಮತ್ತು SC ಮತ್ತು ST ಕ್ಯಾಟಗರಿಯಲ್ಲಿ ಕೂಡ ಪ್ರತ್ಯೇಕವಾದಂತಹ ಅಲಾಟ್ಮೆಂಟ್ಸ್ ಗಳನ್ನ ನೋಡ್ತಾ ಹೋಗ್ತೀರಿ. ಸೊ ಮೊದಲೇ ಹೇಳಿದಾಗೆ ಮೇಲ್ಗಡೆ ಇರೋದು ನೀಟ್ ರ್ಯಾಂಕ್ ಆಗುತ್ತೆ, ಸೆಕೆಂಡ್ ರೌಂಡ್ 2023ನೇದ ಒಂದು ಅಲಾಟ್ಮೆಂಟ್ ಆಗಿರುವಂತಹ ರ್ಯಾಂಕಿಂಗು, ಅದ್ರ ಜೊತೆಗೆ ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್. ಇನ್ನೊಂದು ಬಹುಮುಖ್ಯ ಅಂಶ ವಿದ್ಯಾರ್ಥಿಗಳೇ, ನಾವು ಯಾವುದೇ ರೀತಿಯಂತ ವಿದ್ಯಾರ್ಥಿಗಳಲ್ಲಿ ಹಣವನ್ನ ಪಡೆಯೋದಿಲ್ಲ. ಸೊ ನಮ್ಮ ಹೆಸರು ಹೇಳಿ ಯಾರು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಥವಾ ಯಾವ್ದಾದ್ರು ಒಂದು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಜವಾಬ್ದಾರಿ ಇಲ್ಲ. ನಾವು ಯಾವುದೇ ವಿದ್ಯಾರ್ಥಿಗಳಿಂದ ನಾವು ಹಣ ಪಡೆಯೋದಿಲ್ಲ. ಇದು ಸಂಪೂರ್ಣ ಉಚಿತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಇದು ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಒಂದು ಕಟ್ ಆಫ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬಹುದು. ಸೊ ಮುಂದಿನ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಮೈಸೂರು ಜಿಲ್ಲೆಯಲ್ಲಿರುವಂತಹ ಮೈಸೂರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್. ಈ ಒಂದು ಕಾಲೇಜ್ನ ಕೋಡ್ ಏನಪ್ಪಾ ಅಂತಂದ್ರೆ M021. ಸೊ ಇಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಯ ಕಟ್ ಆಫ್ ನೋಡೋದಾತಂತಂದ್ರೆ ಅದು 8243 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಏನಪ್ಪಾ ಅಂತಂದ್ರೆ 645 ಆಗಿತ್ತು. ಮತ್ತು ಈ ಮೈಸೂರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಕಟ್ ಆಗಿರೋದು ಯಾವ ಕ್ಯಾಟಗರಿಗೆ ಅಂತಂದ್ರೆ ಅದು ST ಕ್ಯಾಟಗರಿಯಲ್ಲಿರುವಂತಹ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗೆ ಅಲಾಟ್ ಆಗಿರುವಂತ ರ್ಯಾಂಕ್. ಅದು 1,10,314 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರು 498. ಸೊ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಈ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ಮತ್ತು ಕ್ಯಾಟಗರಿ 1 ನಲ್ಲಿ ಜನರಲ್ ನೀವು ನಿಮ್ಮ ರೆಸ್ಪೆಕ್ಟಿವ್ ಕ್ಯಾಟಗರಿ ವೈಸ್ ಈ ಮೇನ್ ಫಸ್ಟ್ ಲೈನ್ ಅನ್ನ ಫೋಕಸ್ ಮಾಡ್ಕೊಳ್ಳಿ. ಓಕೆ, ಈ ಕೆಳಗಡೆ ಇರೋದು ನಿಮ್ಮ ಅಡಿಷನಲ್ ರಿಸರ್ವೇಶನ್. ನೀವು ಯಾರಿಗೆ ಅಡಿಷನಲ್ ರಿಸರ್ವೇಶನ್ ಇದ್ರೆ ಒಳ್ಳೇದು, ಯಾರು ಇಲ್ಲ ಅಲ್ಲ, ಈ ಒಂದು ಫಸ್ಟ್ ಲೈನ್ ಅನ್ನ ಮಾತ್ರ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಬಹುದು. ಮುಂದಿನ ಕಾಲೇಜು ಮಂಡ್ಯ ಜಿಲ್ಲೆ ಇರುವಂತಹ ಮಂಡ್ಯ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಈ ಒಂದು ಕಾಲೇಜ್ನ ಕೋಡ್ ಏನಪ್ಪಾ ಅಂತಾರೆ M024 ಆಗಿರುತ್ತೆ. ಸೊ ಇಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಒಂದು ನೀಟ್ ಸ್ಕೋರ್ ಏನಪ್ಪಾ ಅಂತಂದ್ರೆ 19,359 ಆಗಿತ್ತು. ಇದು ಸೆಕೆಂಡ್ ರೌಂಡ್ ನ ಕಟ್ ಆಫ್ ಆಗಿತ್ತು. 618 ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಆಗಿತ್ತು. ಸೊ ಮೊದಲೇ ಹೇಳಿದಾಗ ಇದನ್ನು ಹೊರತುಪಡಿಸಿ ಮಾಪ್ ಅಪ್ ರೌಂಡ್ ಆಗಿರ್ಬೋದು, ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು, ಆದ್ರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಯಾವುದೇ ರೀತಿಯಂತ ಹೆಚ್ಚಿನ ಬದಲಾವಣೆಗಳನ್ನ ನಾ ಕಾಣೋದಿಲ್ಲ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ನಲ್ಲಿ ಅಲ್ಲಿ ಚೇಂಜಸ್ ನ ಮಾಪ್ ಅಪ್ ರೌಂಡ್ ಎಕ್ಸ್ಟೆಂಡೆಡ್ ಅಲ್ಲಿ ಸೀಟ್ ಫಿಲ್ ಆಗುತ್ತೆ. ಮೊದಲ 2 ರೌಂಡ್ ನಲ್ಲಿನೇ ಸರ್ಕಾರಿ ಕಾಲೇಜ್ನ ಎಲ್ಲಾ ಸೀಟ್ಗಳು ಫಿಲ್ ಆಗಿರುತ್ತೆ. ಮತ್ತು ಈ ಮಂಡ್ಯ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಹೈಯೆಸ್ಟ್ ರ್ಯಾಂಕ್ ಅಲೌಟ್ ಆಗಿರೋದು SC ಕ್ಯಾಟಗರಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ. ಅದು 1,19,880 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಏನಪ್ಪಾ ಅಂತಂದ್ರೆ 400
89 ಇನ್ನು ಉಳಿದಂತೆ ಪ್ರತ್ಯೇಕ ಕ್ಯಾಟಗರಿಯಲ್ಲಿಗೂ ಆಲ್ಮೋಸ್ಟ್ 550 ನೀಟ್ ಸ್ಕೋರ್ ಇರಬೇಕು ಮತ್ತು ಆನ್ ಅನ್ ಆವರೇಜ್ ನಿಮಗೆ 30ರಿಂದ 35,000 40,000ದಲ್ಲಿ ಬಂದ್ರೆ ವಿತ್ ರಿಸ್ಪೆಕ್ಟ್ ಟು ನಿಮ್ಮ ಕ್ಯಾಟಗರಿ ವೈಸ್ ಈ ಕಾಲೇಜಲ್ಲಿ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಮುಂದಿನ ಕಾಲೇಜು ಹಾಸನ ಜಿಲ್ಲೆಯಲ್ಲಿರುವಂತಹ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ. ಈ ಒಂದು ಕಾಲೇಜಿನ ಕೋಡ್ M025 ಆಗಿರುತ್ತೆ ಮತ್ತು ಇಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ಕಟ್ ಆಫ್ ನೋಡೋದಾದ್ರೆ 24,513 ಆಗಿತ್ತು. ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ 608 ಆಗಿತ್ತು. ವಿತ್ ರಿಸ್ಪೆಕ್ಟ್ ಟು ದ್ಯಾಟ್ ನೀವು ಪ್ರತ್ಯೇಕ ಕ್ಯಾಟಗರಿಯಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೇಕು. 550 ಮೇಲ್ಗಡೆನೆ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಇದ್ರೆ ನಿಮ್ಗೆ ಸೀಟ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಕ್ಯಾಟಗರಿ 1 ಅಲ್ಲಿ ಕೂಡ ನೋಡೋದು 39,000, 38,000, 27,000, 25,000, 31,000 ಆನ್ ಎನ್ ಆವರೇಜ್ 24ರಿಂದ ಒಂದು 30,000ವರೆಗೆ ಇಲ್ಲಿ ವಿತ್ ರಿಸ್ಪೆಕ್ಟ್ ಟು ಕ್ಯಾಟಗರಿ ವೈಸ್ ನಿಮಗೆ ಕಟ್ ಆಫ್ ಆಗಿರುತ್ತೆ. ಮತ್ತು ಈ ಒಂದು ಹಾಸನ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಸೀಟ್ ಅಲೋಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಇದು SC ಕ್ಯಾಟಗರಿಯ ಗ್ರಾಮೀಣ ಭಾಗದಲ್ಲಿರುವಂತಹ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ. ಆ ವಿದ್ಯಾರ್ಥಿಯ ರ್ಯಾಂಕ್ ಏನಪ್ಪಾ ಅಂತಂದ್ರೆ 1,53,252 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರು 458 ಆಗಿದೆ. ಮುಂದಿನ ಕಾಲೇಜು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿರುವಂತಹ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿರುವಂತಹ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಿಮ್ಸ್ ಅಂತ ಹೇಳ್ತೀವಿ ನಾವು ಹುಬ್ಬಳ್ಳಿಯಲ್ಲಿ ಅಂತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಕಾಲೇಜು ಮತ್ತು ಅತಿ ಹೆಚ್ಚು ರೋಗಿಗಳು ಈ ಒಂದು ಆಸ್ಪತ್ರೆಯಲ್ಲಿ ಬರ್ತಾರೆ. ಹಾಗಾಗಿ ಯಾಕಂದ್ರೆ ಹುಬ್ಬಳ್ಳಿ ಒಂದು ಸೆಂಟರ್ ಪ್ಲೇಸ್ ಆಗಿರುತ್ತೆ, ಇಲ್ಲಿನೇ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಮೊದಲ ಆಯ್ಕೆ ಕಿಮ್ಸ್ ಕಾಲೇಜ್ಗೆ ನೀಡ್ತಾರೆ. ಸೊ ಈ ಕಾಲೇಜ್ನ ಕಟ್ ಆಫ್ ನೋಡೋದಂದ್ರೆ 13,106 ಆಗಿತ್ತು ಕಳೆದ ಬಾರಿಯ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಏನಾಗಿತ್ತಪ್ಪ ಅಂದ್ರೆ 631. ಮತ್ತು ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಒಂದು ಹೈಯೆಸ್ಟ್ ರ್ಯಾಂಕ್ ಅಲೋಟ್ ಆಗಿರೋದು ಯಾರಿಗಪ್ಪ ಅಂತಂದ್ರೆ ಅದು SC ಕ್ಯಾಟಗರಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗೆ ಅಲೋಟ್ ಆಗಿದೆ. ಆ ಒಂದು ವಿದ್ಯಾರ್ಥಿಯ ನೀಟ್ ರ್ಯಾಂಕು 88,477 ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ ಸ್ಕೋರ್ ಏನಾಗಿದೆಪ್ಪ ಅಂತಂದ್ರೆ 521. ಇನ್ನುಳಿದಂತೆ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಕೂಡ more than 610 ಅಥವಾ 600 ಅಬೋವ್ ಇದ್ರೆ ಮಾತ್ರ ಈ ಕಾಲೇಜ್ನಲ್ಲಿ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ಮತ್ತು ಆವರೇಜ್ ರ್ಯಾಂಕ್ ಅನ್ನ ನೋಡಿದ್ರೆ ಸರಿಸುಮಾರು 13,000ದಿಂದ 25,000 ಒಳಗಡೆ ಇಲ್ಲಿ ಬಂದ್ರೆ ಈ ಕಾಲೇಜ್ನಲ್ಲಿ ಸಿಗುವಂತ ಸಾಧ್ಯತೆ. ಅಗೇನ್ SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ರ್ಯಾಂಕ್ ಎಕ್ಸ್ಟೆಂಡ್ ಆಗಿರುತ್ತೆ, ನೀವು ಅಲ್ಲಿ ಈ ಕಾಲೇಜ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಮುಂದಿನ ಕಾಲೇಜು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿ. ಈ ಒಂದು ಕಾಲೇಜ್ನ ಕೋಡ್ ಏನಪ್ಪಾ ಅಂತಂದ್ರೆ M037 ಆಗಿರುತ್ತೆ. ಮತ್ತು ಈ ಒಂದು ಬೆಳಗಾವಿ ಕಾಲೇಜ್ ಗವರ್ಮೆಂಟ್ ಕಾಲೇಜ್ನಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಯ ನೀಟ್ ಸ್ಕೋರ್ ಏನ ಕಟ್ ಆಫ್ ಆಗಿತ್ತಪ್ಪ ನೀಟ್ ರ್ಯಾಂಕ್ ಅಂತಂದ್ರೆ ಅದು 20,670 ಆಗಿತ್ತು. ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 615 ಆಗಿತ್ತು. ಮತ್ತು ಈ ಒಂದು ಕಾಲೇಜ್ನಲ್ಲಿ ಅತಿ ಹೈಯೆಸ್ಟ್ ರ್ಯಾಂಕ್ ಅಲೌಟ್ ಆಗಿರೋದು ಎಲ್ಲಿಪ್ಪ ಅಂತಂದ್ರೆ ಅದು SC ಕ್ಯಾಟಗರಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ. ಅದು 1,23,874 ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ ಸ್ಕೋರ್ ಏನಪ್ಪಾ ಅಂತಂದ್ರೆ 485. ಇದು ಹೈಯೆಸ್ಟ್ ಕಟ್ ಆಗಿರೋದು. ಇನ್ನುಳಿದಂತೆ ಆನ್ ಅಂಡ್ ಆವರೇಜ್ ಪ್ರತಿ ಕ್ಯಾಟಗರಿಯಲ್ಲಿ ನೋಡ್ತಾ ಹೋದ್ರೆ 20,000ದಿಂದ ಒಂದು 35,000-36,000ವರೆಗೆ ನಿಮಗೆ ಇತ್ತಂತಂದ್ರೆ ಈ ಕಾಲೇಜ್ನಲ್ಲಿ ಸಿಗುವಂತ ಸಾಧ್ಯತೆಗಳಿರುತ್ತೆ. ಅಗೇನ್ ವಿತ್ ರಿಸ್ಪೆಕ್ಟ್ ಟು SC ST ಕ್ಯಾಟಗರಿ ಸ್ವಲ್ಪ ನೀಟ್ ರ್ಯಾಂಕಿಂಗ್ ನೀಟ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಇಲ್ಲಿ ನಿಮಗೆ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಮುಂದಿನ ಕಾಲೇಜು ವಿದ್ಯಾರ್ಥಿಗಳೇ ವಿಜಯನಗರ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಯಲ್ಲಿ ಬರುವಂತ ಕಾಲೇಜ್ ಆದ ಕಾರಣ ಇಲ್ಲಿ ಹೈದರಾಬಾದ್ ಕಲ್ಯಾಣ ಇದೇನು ಕರ್ನಾಟಕ ಕಲ್ಯಾಣ ಭಾಗದ ಏನು ಸೀಟ್ಸ್ ಗಳಿರುತ್ತೆ ಆ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ರಿಸರ್ವೇಶನ್ ಇರುತ್ತೆ, ಪರ್ಸೆಂಟೇಜ್ ವೇಟೇಜ್. ಯಾಕಂದ್ರೆ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿ ಕಾಲೇಜ್ಗಳಲ್ಲಿ ತಗೊಳ್ಳಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಒಂದು ರಿಸರ್ವೇಶನ್. ಅದೇ ಕಾರಣಕ್ಕೆ ನೀವು ನೋಡಬಹುದು ಈ ಕೆಳಗಡೆ ಈ ಹೈದರಾಬಾದ್ H ಅಂತ ಏನಿದೆಯಲ್ಲ ಈ ಎಲ್ಲಾ ಕ್ಯಾಟಗರಿಯಲ್ಲಿ ಸೀಟ್ ಅಲೌಟ್ ಆಗಿರುತ್ತೆ. ಮತ್ತು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿಯಲ್ಲಿ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ಕಟ್ ಆಫ್ ನೋಡೋದಾತಂದ್ರೆ ಅದು 21,389 ಆಗಿತ್ತು. ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ನ ನೋಡಿದ್ರೆ 614 ಆಗಿತ್ತು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಹೈದರಾಬಾದ್ ಜನರಲ್ ಮೆರಿಟ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಯ ಕಟ್ ಆಫ್ ನೋಡೋದಂದ್ರೆ ಅದು 33,475 ಆಗಿತ್ತು. ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರು 592. ಮತ್ತು ಈ ಒಂದು ಕಾಲೇಜ್ನಲ್ಲಿ ಅತಿ ಹೆಚ್ಚಿನ ಕಟ್ ಆಫ್ ರ್ಯಾಂಕ್ ಕಟ್ ಆಗಿರೋದು ನೋಡಿದ್ರೆ ಅದು SC ಕ್ಯಾಟಗರಿಯ
ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗೆ ಈ ಕಾಲೇಜಿನಲ್ಲಿ ಸೀಟ್ ಲಭ್ಯವಾಗಿದೆ. ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕು 1,38,472 ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 471 ಆಗಿತ್ತು. ಸೊ ಮುಂದಿನ ಕಾಲೇಜು ಇದು ಕೂಡ ಬೀದರ್ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್. ಈ ಕಾಲೇಜ್ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಜಿಲ್ಲೆಯಲ್ಲಿ ಬರುವಂತಹ ಕಾಲೇಜ್ ಆದ ಕಾರಣ ಹೆಚ್ಚಿನ ಸಂಖ್ಯೆಯ ರಿಸರ್ವೇಶನ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನ ನೀಡ್ತಾರೆ. ಸೊ ಈ ಬೀದರ್ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಈ ಕಾಲೇಜ್ನ ಕೋಡ್ M044 ಆಗಿರುತ್ತೆ ಮತ್ತು ಇಲ್ಲಿನ ಕ್ಯಾಟಗರಿ ನೋಡೋದಾತಂತಂದ್ರೆ ಅದು 42,977 ಆಗಿತ್ತೆ ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 578 ಆಗಿತ್ತು. ಅದೇ ರೀತಿ ಜನರಲ್ ಮೆರಿಟ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಯ ನೋಡೋದಂದ್ರೆ ಇದು 71,625 ಆಗಿತ್ತು ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ 541. ಇನ್ನು ಉಳಿದಂತೆ ಅತಿ ಹೈಯೆಸ್ಟ್ ರ್ಯಾಂಕ್ ಈ ಕಾಲೇಜ್ಗೆ ಅಲೌಟ್ ಆಗಿರೋದು ಯಾವುದಪ್ಪ ಅಂತಂದ್ರೆ ಅದು SC ಕ್ಯಾಟಗರಿಯ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ. ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ ಏನಪ್ಪಾ ಅಂತಂದ್ರೆ ಅದು 1,78,132 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ ನೋಡೋದಾದ್ರೆ ಅದು 438. ಸೊ ಇನ್ನು ಉಳಿದಂತೆ ನೆಕ್ಸ್ಟ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ಇದು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಜಿಲ್ಲೆಯಲ್ಲಿ ಬರುವಂತಹ ಕಾಲೇಜ್ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನ ನೀಡ್ತಾರೆ. ಸೊ ಈ ಒಂದು ಕಾಲೇಜ್ನ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ಸೀಟ್ ಕಟ್ ಆಫ್ ನೋಡೋದೈತೆ ಅದು 40,092 ಆಗಿತ್ತು ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ 582 ಆಗಿತ್ತು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಜನರಲ್ ಮೆರಿಟ್ ವಿದ್ಯಾರ್ಥಿ ನೋಡೋದಾದ್ರೆ ಅದು 50,825 ಆಗಿತ್ತು, 567 ಆ ವಿದ್ಯಾರ್ಥಿ ನೀಟ್ ಸ್ಕೋರ್ ಆಗಿತ್ತು. ಮತ್ತು ರಾಯಚೂರು ಇನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ಮೋಸ್ಟ್ ನೋಡಿ ನೀವು 50,000 ರ್ಯಾಂಕ್ ಅಲ್ಲಿ ಇದ್ರೆ ಸಿಕ್ಕಿದೆ, ಬಟ್ ನೀಟ್ ಸ್ಕೋರ್ 580 560 ಆನ್ ಅನ್ ಆವರೇಜ್ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ನೀವು ಸೀಟ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಉಳಿದಂತೆ SC ಕ್ಯಾಟಗರಿಯಲ್ಲಿ ಕೂಡ ಮತ್ತೆ ಆಲ್ಮೋಸ್ಟ್ 1 ಲ್ಯಾಕ್ ಅಂಡ್ ಅಬೋವ್ ರ್ಯಾಂಕ್ ಇದ್ರು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಮತ್ತು ಈ ಒಂದು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಅತಿ ಹೆಚ್ಚಿನ ರ್ಯಾಂಕ್ ಅಲೌಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಪ್ರದೇಶದ SC ವಿದ್ಯಾರ್ಥಿಗೆ ಅಲೌಟ್ ಆಗಿದೆ. ಅದು 1,58,372 ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ 454. ಮುಂದಿನ ಕಾಲೇಜು ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಈ ಒಂದು ಕಾಲೇಜಿನ ಕೋಡ್ M063 ಆಗಿರುತ್ತೆ. ಶಿವಮೊಗ್ಗ ಕಾಲೇಜಿನ ನೋಡೋದಾತಂದ್ರೆ ಇಲ್ಲಿನ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ಕಟ್ ಆಫ್ 24,671 ಆಗಿತ್ತು ಮತ್ತು ಆ ವಿದ್ಯಾರ್ಥಿಯ ನೀಟ್ ಸ್ಕೋರ್ 607. ಸೊ ಇನ್ನು ಉಳಿದಂತೆ ಅತಿ ಹೈಯೆಸ್ಟ್ ರ್ಯಾಂಕ್ ಈ ಕಾಲೇಜಿನಲ್ಲಿ ಕಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಅದು SC ಕ್ಯಾಟಗರಿಯ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗೆ ಆಗಿದೆ. ಅದು 1,27,334 ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 482. ಇನ್ನು ಉಳಿದಂತೆ ಎಲ್ಲಾ ಕ್ಯಾಟಗರಿ ವೈಸ್ ನಾವು ನೋಡ್ತಾ ಹೋದಂದ್ರೆ ಆನ್ ಅನ್ ಆವರೇಜ್ 24,000ದಿಂದ 35,000ವರೆಗೇನು ಇಲ್ಲಿ ನಿಮಗೆ ಸೀಟ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನೀಟ್ ಸ್ಕೋರ್ 600 to 580 or 575 ವರೆಗೂ ಇಲ್ಲಿ ಸಾಧ್ಯತೆಗಳಿರುತ್ತೆ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರೀಸ್. ಮುಂದಿನ ಕಾಲೇಜು ESI ಮೆಡಿಕಲ್ ಕಾಲೇಜ್ ಬೆಂಗಳೂರಿನ ಜನರಲ್ ಮೆರಿಟ್ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಯ ಕಟ್ ಆಫ್ ನೋಡೋದಾದ್ರೆ 14,609 ಇತ್ತು ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 628. ಇನ್ನುಳಿದಂತೆ ಆನ್ ಅನ್ ಆವರೇಜ್ ಪ್ರತಿ ಕ್ಯಾಟಗರಿಯಲ್ಲಿ ನೋಡೋದಂದ್ರೆ 14,000ದಿಂದ ಈ ಒಂದು 20,000 ರ್ಯಾಂಕ್ ಒಳಗೆ ಇತ್ತಂದ್ರೆ ಒಂದು 25,000 ಒಳಗೆ ಇತ್ತಂದ್ರೆ ಇಲ್ಲಿ ನಿಮಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಹೈಯೆಸ್ಟ್ ರ್ಯಾಂಕ್ ಇಲ್ಲಿ ಅಲೌಟ್ ಆಗಿರೋದು ST ಕ್ಯಾಟಗರಿಯಲ್ಲಿ ಬರುವಂತ ವಿದ್ಯಾರ್ಥಿಯ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗೆ ಅಲೌಟ್ ಆಗಿದೆ 1,09,136 ಮತ್ತು ಆ ವಿದ್ಯಾರ್ಥಿಯ ನೀಟ್ ರ್ಯಾಂಕ್ 499. ಇದು ಬೆಂಗಳೂರು ESI ಮೆಡಿಕಲ್ ಕಾಲೇಜ್. ಸೊ ಇನ್ನು ಬಹಳಷ್ಟು ಕಾಲೇಜು ನಮ್ಮ ಮೊದಲೇ ಹೇಳಿದಾಗೆ 23 ಸರ್ಕಾರಿ ಕಾಲೇಜ್ಗಳಿದೆ. ಇನ್ನು ಉಳಿದಂತಹ ಕಾಲೇಜಿನ ವಿಡಿಯೋವನ್ನ ಇನ್ನೊಂದು ಭಾಗದಲ್ಲಿ ನಾನು ನೀಡ್ತಾ ಇದ್ದೇನೆ, ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ನೀಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಇನ್ನುಳಿದಂತಹ 13 ಕಾಲೇಜುಗಳ ಒಂದು ನೀಟ್ ಕಟ್ ಆಫ್ ಅನಾಲಿಸಿಸ್ ನ ಇದೇ ಒಂದು ವಿಡಿಯೋದ ಎರಡನೇ ಭಾಗದಲ್ಲೇ ನೀಡ್ತಾ ಇದ್ದೇನೆ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ಏನಾದ್ರೂ ನಿಮಗೆ
ನೀಟ್ ಕೌನ್ಸಿಲಿಂಗ್ ಅಥವಾ ನೀಟ್ ಸ್ಕೋರ್ ಕಟ್ ಆಫ್ ಬಗ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಆ ವಿದ್ಯಾರ್ಥಿಗಳು ಕೂಡ ಅನುಕೂಲವಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇನ್ನುಳಿದಂತಹ ಕಾಲೇಜಿನ ಕಟ್ ಆಫ್ ಅನಾಲಿಸಿಸ್ ಇನ್ನೊಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ, ದಯವಿಟ್ಟು ಆ ವಿಡಿಯೋ ಕೂಡ ನೀವು ನೋಡಬಹುದು. Click on subscribe button and press the bell icon to get updates from All Academy.